ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ತುಲಾ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಲಾ ರಾಶಿಯ ಸ್ನೇಹಿತರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ನಮಸ್ಕಾರ ಸ್ನೇಹಿತರೆ. ಒಬ್ಬ ದೇವತೆ ಯಾವಾಗಲೂ ನಿಮ್ಮ ಸುತ್ತಲೂ ಸುತ್ತುತ್ತಿದ್ದಾಳೆ. ಅವಳು ಯಾರು ಮತ್ತು ಅವಳು ಏನು ಬಯಸುತ್ತಾಳೆ? ನೀವು ಸತ್ಯವನ್ನು ಕಲಿತಾಗ ನೆಲವು ನಿಮ್ಮ ಪಾದಗಳ ಕೆಳಗೆ ಜಾರಿ ಹೋಗುತ್ತದೆ. ವಿಡಿಯೋ ಪ್ರಾರಂಭವಾಗುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿಂದು ಹೇಳಲಿರುವುದನ್ನು ಸರಳ ಪದಗಳಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದು ಕೇವಲ ಭವಿಷ್ಯವಾಣಿಯಲ್ಲ, ಆದರೆ ಅದು ಜೀವನದಲ್ಲಿ ವಿಧಿ ತಿರುವು ಪಡೆಯುವ ಮಹತ್ವದ ತಿರುವಿನ ಸಂಕೇತವಾಗಿದೆ. ಶತ್ರುವಿನ ಹೆಮ್ಮೆ ಮತ್ತು ಛಿದ್ರವಾಗಿದೆ ಮತ್ತು ವಿಧಿಯ ಮುಚ್ಚಿದ ಬಾಗಿಲುಗಳು ತೆರೆಯಲು ಪ್ರಾರಂಭಿಸುತ್ತವೆ. ನನ್ನ ಅನುಭವದ ಆಧಾರದ ಮೇಲೆ, ಗೀತೆಯ ಜ್ಞಾನ, ಗ್ರಹಗಳ ಚಿಹ್ನೆಗಳು ಮತ್ತು ದೇವರ ಅನುಗ್ರಹದ ಆಧಾರದ ಮೇಲೆ ಒಂದು ದೊಡ್ಡ ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಿದೆ ಎಂದು ನಾನು ಹೇಳುತ್ತಿದ್ದೇನೆ. ಈ ಶಕ್ತಿ ಸಾಮಾನ್ಯ ಶಕ್ತಿಯಲ್ಲ. ಸರಳ, ನೇರ, ನಿಜವಾದ ನಂಬಿಕೆಯುಳ್ಳ ಮತ್ತು ಒಳಗಿನಿಂದ ಮುರಿದವರಿಗೆ ಸಹಾಯ ಮಾಡುವ ಅದೇ ದೈವಿಕ ಶಕ್ತಿ ಇದು. ಆದರೂ ಧರ್ಮವು ತಮ್ಮ ನಂಬಿಕೆಯನ್ನು ತ್ಯಜಿಸಿದವರನ್ನು ಆಶೀರ್ವದಿಸುತ್ತದೆ. ನೀವು ಹೃದಯದಲ್ಲಿ ಶುದ್ಧ ವ್ಯಕ್ತಿ ಎಂದು ನಾನು ಸ್ಪಷ್ಟವಾಗಿ ನೋಡಬಲ್ಲೆ. ನೀವು ಯಾರಿಗೂ ಯಾವುದೇ ಹಾನಿಯನ್ನು ಬಯಸುವುದಿಲ್ಲ. ನೀವು ಯಾರ ಹಕ್ಕುಗಳನ್ನು ಅಸೂಯೆಪಡುವುದಿಲ್ಲ ಮತ್ತು ನಿಮ್ಮ ಸ್ವಂತ ದುಃಖವನ್ನು ಸಹಿಸಿಕೊಂಡ ನಂತರವೂ ನೀವು ಇತರರ ನಗುವುದನ್ನು ನೋಡಲು ಬಯಸುತ್ತೀರಿ. ಅದಕ್ಕಾಗಿಯೇ ದೇವರು ನಿಮ್ಮ ಮೇಲೆ ಕೋಪಗೊಂಡಿಲ್ಲ, ಆದರೆ ಮೌನವಾಗಿ ನಿಮ್ಮನ್ನು ಪರೀಕ್ಷಿಸಿದ್ದಾನೆ. ಕಳೆದ 5 ವರ್ಷಗಳಲ್ಲಿ ನೀವು ಅನುಭವಿಸಿದ ಕಷ್ಟಗಳು ಬಹುಶಃ ಯಾರಿಗೂ ಅಪ್ರತಿಮವಾಗಿದೆ. ಕೆಲವೊಮ್ಮೆ ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಮುರಿದಿದೆ, ಕೆಲವೊಮ್ಮೆ ನಿಮ್ಮ ಸ್ವಂತ ಜನರ ನಡವಳಿಕೆ, ಕೆಲವೊಮ್ಮೆ ತಪ್ಪಾಗಿ ಕಾಣುವ ವಿಷಯಗಳು, ಕೆಲವೊಮ್ಮೆ ನಿಮ್ಮ ಹೃದಯವು ಯಾವುದೇ ಕಾರಣವಿಲ್ಲದೆ ಉಸಿರುಗಟ್ಟಿಸುತ್ತದೆ. ನಾನು ಇನ್ನು ಮುಂದೆ ಅದನ್ನು ಮಾಡಲು ಸಾಧ್ಯವಿಲ್ಲ, ಬಹುಶಃ ದೇವರು ಕೂಡ ನನ್ನನ್ನು ಕೈಬಿಟ್ಟಿರಬಹುದು ಎಂದು ನೀವು ಭಾವಿಸಿದ ಸಂದರ್ಭಗಳು ಇದ್ದಿರಬಹುದು. ಆದರೆ ಮುಂದಿನ ಕ್ಷಣದಲ್ಲಿ ನೀವು ನಿಮ್ಮ ಕೈಗಳನ್ನು ಮಡಚಿ ನೀವು ಮಾಡಿ ದಡಿದ ಯಾವುದೇ ತಪ್ಪುಗಳಿಗೆ ದೇವರನ್ನು ಕ್ಷಮಿಸುವಂತೆ ಕೇಳಿರಬೇಕು. ಮತ್ತು ಇದು ನಿಮ್ಮ ದೊಡ್ಡ ಶಕ್ತಿ. ಮುರಿದಾಗಲೂ ದೇವರೊಂದಿಗಿನ ಸಂಬಂಧವನ್ನು ಮುರಿಯದ ವ್ಯಕ್ತಿಗೆ ಅದು ತುಂಬ ತಡವಾಗಿರಬಹುದು, ಆದರೆ ಕತ್ತಲೆಯಲ್ಲ. ಈಗ ಈ ದೈವಿಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಕತ್ತಲೆಯಿಂದ ಬೆಳಕಿನಂತೆ ಇಳಿಯುವ ಸಮಯ ಬಂದಿದೆ. ಮುಂದಿನ 24 ಗಂಟೆಗಳು ನಿಮಗೆ ಸಾಮಾನ್ಯವಲ್ಲ. ಜೀವನವು ಹೊರಗಿನಿಂದಿಲ್ಲ, ಒಳಗಿನಿಂದ ಬದಲಾಗುವ ಪ್ರಾರಂಭಿಸುವ ಸಮಯ. ಇದು ಮೊದಲು ಯಶಸ್ಸು ಹಗುರವಾಗುತ್ತದೆ, ನಂತರ ಸಂದರ್ಭ. ಭಯಪಡಬೇಡಿ, ಆದರೆ ಅಜಾಗರೂಕರಾಗಿಯೂ ಇರಬೇಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಘಟನೆಯು ಕಲಿಯುಗದ ಅತ್ಯಂತ ಶುಭ ಘಟನೆಯಾಗಬಹುದು. ನೀವು ಅದನ್ನು ಗುರುತಿಸಿದರೆ ಒಂದು ದೈವಿಕ ಶಕ್ತಿಯು ನಿಮ್ಮನ್ನು ಮೆಚ್ಚಿದೆ. ಆ ಶಕ್ತಿಯು ಕಳೆದ 5 ವರ್ಷಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಕಾಯುತ್ತಿದೆ. ನೀವು ಅಳುವಾಗ ಅದು ತಿಳಿದಿತ್ತು, ನಿಮ್ಮ ಮನೆಯಲ್ಲಿ ದುಷ್ಟತನ ಇದ್ದಾಗ ಅದು ನೋಡುತ್ತಿತ್ತು, ಸಾಲದಿಂದಾಗಿ ನೀವು ನಿದ್ರೆ ಕಳೆದುಕೊಂಡಾಗ ಅದು ಮೌನವಾಗಿ ನಿಮ್ಮೊಂದಿಗೆ ಇತ್ತು, ಜನರು ನಿಮ್ಮನ್ನು ಅಪಹಾಸ್ಯ ಮಾಡಿದಾಗ, ನಿಮ್ಮ ಒಳ್ಳೆಯತನವನ್ನು ಕಡಿಮೆ ಅಂದಾಜು ಮಾಡಿದಾಗ, ನಿಮ್ಮ ಕಠಿಣ ಪರಿಶ್ರಮ ಅದರ ಪೂರ್ಣ ಪ್ರತಿಫಲವನ್ನು ನೀಡದಿದ್ದಾಗ, ಆಗಲೂ ಈ ಶಕ್ತಿಯು ನಿಮ್ಮನ್ನು ಬೀಳದಂತೆ ತಡೆಯಿತು. ಈಗ ಅದು ಕೇವಲ ನೋಡುವುದಲ್ಲ, ಈಗ ಅದು ಫಲ ನೀಡಲು ಸಿದ್ಧವಾಗಿದೆ. ಮತ್ತು ದೇವತೆಗಳು ಫಲ ನೀಡಿದಾಗ ಕೇವಲ ಒಂದು ಸಮಸ್ಯೆ ದೂರವಾಗುವುದಿಲ್ಲ, ನಿಮ್ಮ ಇಡೀ ಜೀವನವು ರೂಪಾಂತರಗೊಳ್ಳಲು ಪ್ರಾರಂಭಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ 2 ಪ್ರವಾಹಗಳು ಏಕಕಾಲದಲ್ಲಿ ಹರಿಯುತ್ತಿವೆ. ಒಂದು ಕಡೆ ಶುಭಶಕ್ತಿ ಪ್ರವೇಶಿಸಿದೆ, ಮತ್ತೊಂದೆಡೆಗೆ ನಿಮ್ಮನ್ನು ಕೆಟ್ಟದಾಗಿ ಭಾವಿಸಿದವರಿಗೆ, ನಿಮ್ಮ ಅವನತಿಗೆ ಸಂಚು ರೂಪಿಸಿದವರಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಅವರು ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಕಣ್ಣು ಹಾಕಿದರು, ಅವರು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಿದರು. ಅಂತಹ ಜನರು ಮೇಲ್ನೋಟಕ್ಕೆ ಸಾಮಾನ್ಯರಂತೆ ಕಾಣಿಸಬಹುದು, ಆದರೆ ಅವರು ಒಳಗೆ ನರಳಾಡುತ್ತಾರೆ, ಏಕೆಂದರೆ ದೇವರ ಆಶೀರ್ವಾದವು
ಒಬ್ಬ ಉದಾತ್ತ ವ್ಯಕ್ತಿಯ ಮೇಲೆ ಅವನು ಹೇಗೆ ತಪ್ಪಿಸಿಕೊಂಡನು, ಈಗ ಅವನು ಹೇಗೆ ಎದ್ದೇಳುತ್ತಿದ್ದಾನೆ ಎಂದು ಅವನು ಆಶ್ಚರ್ಯಪಡುತ್ತಾನೆ. ನೆನಪಿಡಿ, ಶತ್ರುವಿನ ದೊಡ್ಡ ಸೋಲು ಅವನ ಬೇಟೆ ಕುಸಿಯುವ ಬದಲು ಮೇಲಕ್ಕೆ ಬಂದಾಗ, ಮತ್ತು ಅದು ನಿಮಗೆ ಆಗಲಿದೆ. ಈ ಶಕ್ತಿಯು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ವಿರೋಧಿಗಳ ಹೆಮ್ಮೆಯನ್ನು ಮುರಿಯುತ್ತದೆ. ರಾತ್ರೋರಾತ್ರಿ ಚಿನ್ನದ ಮಳೆ ಬೀಳುತ್ತದೆ ಎಂದು ನಾನು ಹೇಳುತ್ತಿಲ್ಲ, ಆದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಹಾದಿಯನ್ನು ಬದಲಾಯಿಸುವ ಒಂದು ಚಿಹ್ನೆ, ಸುದ್ದಿ, ಅವಕಾಶ, ಸಭೆ ಅಥವಾ ನಿರ್ಧಾರ ಹೊರಹೊಮ್ಮಬಹುದು ಎಂದು ನಾನು ಖಂಡಿತವಾಗಿಯೂ ಹೇಳುತ್ತಿದ್ದೇನೆ. ನೀವು ವರ್ಷಗಳಿಂದ ಕನಸು ಕಂಡಿದ್ದ, ಹಂಬಲಿಸುತ್ತಿದ್ದ ಮತ್ತು ದೇವಾಲಯಗಳಲ್ಲಿ ಪ್ರಾರ್ಥಿಸಿದ ವಿಷಯಗಳು ಈಗ ನಿಮ್ಮ ಬಳಿಗೆ ಬರಲು ಸಿದ್ಧವಾಗಿದೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಚಿಹ್ನೆಯು ನಿಮ್ಮ ಮನೆಗೆ ಬಲವಾಗಿದೆ. ಇದರ ಅರ್ಥ ಕೇವಲ ಹಣವಲ್ಲ, ಇದರ ಅರ್ಥ ಸಮೃದ್ಧಿ, ಪರಿಹಾರ, ಗೌರವ, ನಿಮ್ಮ ಮನೆಯಲ್ಲಿ ಬೆಳಕು, ನಿಮ್ಮ ಆಹಾರದಲ್ಲಿ ತೃಪ್ತಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ನಿಮ್ಮ ಕೈಯಲ್ಲಿ ಸ್ಥಿರತೆ. ಇಲ್ಲಿಯವರೆಗೆ ಹಣ ಬರುತ್ತದೆ ಆದರೆ ಬಾಳಿಗೆ ಬರುವುದಿಲ್ಲ ಎಂದು ನೀವು ಬಹುಶಃ ಭಾವಿಸಿರಬಹುದು. ನೀವು ಅದನ್ನು ಒಂದು ಕೈಯಿಂದ ಗಳಿಸುತ್ತೀರಿ ಮತ್ತು ಅದು ಇನ್ನೊಂದು ಕೈಯಿಂದ ಹೋಗುತ್ತದೆ. ಕೆಲವೊಮ್ಮೆ ಅನಾರೋಗ್ಯ, ಕೆಲವೊಮ್ಮೆ ಸಾಲ, ಕೆಲವೊಮ್ಮೆ ಮನೆಯ ಅಗತ್ಯಗಳು, ಕೆಲವೊಮ್ಮೆ ಅನಿರೀಕ್ಷಿತ ವೆಚ್ಚಗಳು ಎಲ್ಲವನ್ನೂ ಬರಿದಾಗಿಸುತ್ತದೆ. ಆದರೆ ಈ ಸಮಯ ಕೇವಲ ಗಳಿಕೆಯ ಬಗ್ಗೆ ಅಲ್ಲ, ಸ್ಥಿರತೆಯ ಬಗ್ಗೆ. ನಿಮ್ಮ ಹಿಂದಿನ ತಪ್ಪುಗಳನ್ನು ನೀವು ಪುನರಾವರ್ತಿಸದಿದ್ದರೆ ಈಗ ನಾನು ನಿಮಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಿದ್ದೇನೆ. ಮುಂದಿನ 24 ಗಂಟೆಗಳಲ್ಲಿ ಏನೇ ಒಳ್ಳೆಯದು ಸಂಭವಿಸಿದರೂ, ನಿಮಗೆ ಯಾವುದೇ ಲಾಭದ ಸೂಚನೆ ಬಂದರೂ ಅದರ ಬಗ್ಗೆ ಎಲ್ಲರಿಗೂ ಹೇಳಲು ಆತುರಪಡಬೇಡಿ. ಇದು ನಿಮ್ಮ ಸಮಯ. ಗದ್ದಲದಲ್ಲಿ ವ್ಯರ್ಥ ಮಾಡಬೇಡಿ. ನಿಮ್ಮ ಯೋಜನೆಯನ್ನು ಸದ್ದಿಲ್ಲದೆ ಹಿಡಿದುಕೊಳ್ಳಿ. ಅವಕಾಶ ಬಂದಾಗಲೆಲ್ಲ ಮೊದಲು ನಿಮ್ಮ ಮನಸ್ಸಿನಲ್ಲಿ ಶಿವನನ್ನು ಪ್ರಾರ್ಥಿಸಿ, ನಂತರ ಒಬ್ಬಂಟಿಯಾಗಿ ಕುಳಿತು ಯೋಚಿಸಿ. ಹಾಗಾಗಿ ಜನರು ಮಾತನಾಡುವ ಮೂಲಕ ತಮ್ಮ ಹಣೆಬರಹವನ್ನು ಸುಡುತ್ತಾರೆ. ಶತ್ರುಗಳಿಗೆ ಕಡಿಮೆ ತಿಳಿದಿರುತ್ತದೆ, ನಿಮ್ಮ ಗೆಲುವು ಬೇಗ ಆಗುತ್ತದೆ. ಈಗ ಇನ್ನೊಂದು ಹೆಚ್ಚು ಆಳವಾದ ವಿಷಯವನ್ನು ಆಲಿಸಿ. ನಿಮ್ಮ ಜೀವನದಲ್ಲಿ ತೊಂದರೆಗಳು ಕೇವಲ ಗ್ರಹಗಳಿಂದ ಉಂಟಾಗುವುದಿಲ್ಲ, ಅವುಗಳಿಗೆ ಮಾನವ ಅಂಶವೂ ಇದೆ. ನಿಮಗೆ ಹತ್ತಿರವಿರುವ ಕೆಲವರು ನಿಮಗೆ ಹತ್ತಿರವಿರುವ ಮತ್ತು ನಿಮ್ಮ ಗೌರವಿಸುವ ಕೆಲವರು ನಿಮ್ಮ ಶಕ್ತಿಯನ್ನು ದುರ್ಬಲಗೊಳಿಸುತ್ತಿದ್ದಾರೆ. ಮುಂದೆ ಹಿತೈಷಿಗಳು, ನಿಮ್ಮ ಬೆನ್ನ ಹಿಂದೆ ವಿಮರ್ಶಕರು. ಮುಂದೆ ನಗು, ನಿಮ್ಮ ಬೆನ್ನ ಹಿಂದೆ ವಿಷ. ಇದೇ ಜನರು ನಿಮ್ಮ ದೌರ್ಬಲ್ಯಗಳು, ನಿಮ್ಮ ಅಭ್ಯಾಸಗಳು, ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಆದಾಯ, ನಿಮ್ಮ ಧೈರ್ಯವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ಆದ್ದರಿಂದ ಪ್ರತಿ ನಗುತ್ತಿರುವ ಮುಖವನ್ನು ಲಘುವಾಗಿ ಪರಿಗಣಿಸಬೇಡಿ. ವಿವೇಚನೆ ಇಲ್ಲದೆ ದಯೆ ಮತ್ತು ವಿಶ್ವಾಸ ಎರಡೂ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಗೀತೆ ಹೇಳುತ್ತದೆ. ಏನಾಗಲಿದೆ ಎಂಬುದರಲ್ಲಿ ನೀವು 3 ರೀತಿಯ ಎಚ್ಚರಿಕೆ ವಹಿಸಬೇಕು. ಮೊದಲು, ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಮಂಗಳ ಗ್ರಹದ ಚಲನೆಯು ನಿಮಗೆ ಶುಭ ಮತ್ತು ಪರೀಕ್ಷೆ. ನೀವು ಜಗಳವಾಡಿದರೆ ಅಥವಾ ಯೋಚಿಸದೆ ಮಾತನಾಡಿದರೆ ಸುಸ್ಥಾಪಿತವಾದ ಒಕ್ಕೂಟವು ಅಲುಗಾಡಬಹುದು. ಎರಡನೆಯದಾಗಿ, ನಿಮ್ಮ ಮಾತನ್ನು ಮಿತಿಗೊಳಿಸಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಯೋಜನೆಗಳು, ನಿಮ್ಮ ಕುಟುಂಬದ ವಿಷಯಗಳು, ನಿಮ್ಮ ಗಳಿಕೆ ಅಥವಾ ನಿಮ್ಮ ಶುಭ ಸುದ್ದಿಯ ಬಗ್ಗೆ ಎಲ್ಲರಿಗೂ ಹೇಳುವುದನ್ನು ನಿಲ್ಲಿಸಿ. ಮೂರನೆಯದಾಗಿ, ಮುಂದಿನ 24 ಗಂಟೆಯಲ್ಲಿ ಯಾವುದೇ ಹಸಿದ ವೃದ್ಧ, ಸಾಮಾನ್ಯ ಅಥವಾ ನಿರ್ಗತಿಕ ವ್ಯಕ್ತಿಯನ್ನು ಬರಿಗೈಯಲ್ಲಿ ಕಳುಹಿಸಬೇಡಿ. ಮಹಾದೇವ್ ನಿಮ್ಮನ್ನು ಹಲವು ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ. ಒಬ್ಬ ವೃದ್ಧ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಹಸಿದ ವ್ಯಕ್ತಿ ಅಥವಾ ಅಸಹಾಯಕ ವ್ಯಕ್ತಿ ನಿಮ್ಮ ಮನೆ ಬಾಗಿಲಿಗೆ ಬರುವುದು ಕೇವಲ ಕಾಕತಾಳೀಯವಲ್ಲ. ಹಾಗಿದ್ದಲ್ಲಿ ಅವರನ್ನು ಗೌರವಿಸಿ, ನಿಮಗೆ ಸಾಧ್ಯವಾದಷ್ಟು ನೀಡಿ ಮತ್ತು ನಿಮ್ಮ ಹೃದಯದಲ್ಲಿ, ಓ ದೇವರೇ, ಇದು ನಿಮ್ಮ ಪರೀಕ್ಷೆಯಾಗಿದ್ದರೆ ದಯವಿಟ್ಟು ನನ್ನನ್ನು ಯಶಸ್ವಿಗೊಳಿಸಿ ಎಂದು ಹೇಳಿ. ಕೆಲವೊಮ್ಮೆ ವಿಧಿಯ ಬೀಗಗಳು ಬ್ಯಾಂಕಿನಿಂದಲ್ಲ, ಆದರೆ ಹಸಿದ ವ್ಯಕ್ತಿಗೆ ನೀಡುವ ಬ್ರೆಡ್ಡಿಂದ ತೆರೆಯಲ್ಪಡುತ್ತದೆ. ಈಗ ನಿಮ್ಮ ಮನೆಯಲ್ಲಿರುವ ಶಕ್ತಿಯ ಬಗ್ಗೆ ಗಮನ ಹರಿಸುವುದು ಬಹಳ ಮುಖ್ಯ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಮನೆಯಲ್ಲಿರುವ ದೇವಾಲಯವನ್ನು ಸ್ವಚ್ಛವಾಗಿಡಿ. ಮುಖ್ಯ ಬಾಗಿಲನ್ನು ಅಚ್ಚುಕಟ್ಟಾಗಿ ಇರಿಸಿ. ಸಂಜೆ ದೀಪ ಹಚ್ಚಿ ಮಲಗುವ ಮುನ್ನ ಕನಿಷ್ಠ 11 ಬಾರಿ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಅಥವಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಅಂದರೆ ಜಪ ಮಾಡಿ. ಇದು ಸರಳ ಕ್ರಮವಲ್ಲ, ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ವೃತ್ತವನ್ನು ಸೃಷ್ಟಿಸುತ್ತದೆ. ದೇವರ ನಾಮವು ವಾಸಿಸುವ ಸ್ಥಳದಲ್ಲಿ ದುಷ್ಟಕಣ್ಣು ಸುರಿಯುವುದು ಇಲ್ಲಿಯವರೆಗೂ ಹೋರಾಟವಾಗಿದ್ದದ್ದು ಸಾಧನೆಯ ಸಂಕೇತ, ಈಗ ಕಷ್ಟವಾಗಿದ್ದು ಸಮೃದ್ಧಿಯ ಸಂಕೇತ. ಅವಮಾನವಾಗಿದ್ದನ್ನು ಗೌರವದ ಸಂಕೇತ. ಇಲ್ಲಿಯವರೆಗೆ ಅಳುವ ಸಮಯವಾಗಿದ್ದದ್ದು ನಗುವ ಸಮಯ. ಆದರೆ ಇದಕ್ಕಾಗಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ಹೃದಯವನ್ನು ಮುರಿಯಲು ಬಿಡಬೇಡಿ. ನಿಮ್ಮನ್ನು ದುರದೃಷ್ಟಕರ ಎಂದು ಕರೆಯಬೇಡಿ. ನನಗೆ ದುರದೃಷ್ಟವಿದೆ ಎಂದು ಹೇಳಬೇಡಿ. ನಿಮ್ಮ ಅದೃಷ್ಟ ಕೆಟ್ಟದಾಗಿರಲಿಲ್ಲ, ನಿಮ್ಮ ಸಮಯ ಅಪೂರ್ಣವಾಗಿತ್ತು. ಈಗ ಸಮಯ ಮುಗಿಯಲಿದೆ. ನೀವು ವರ್ಷಗಳಿಂದ ಬಯಸಿದ್ದನ್ನು ಈಗ ಪಡೆಯಬಹುದು.
ಉದ್ಯೋಗ, ಸಂಪತ್ತು, ಗೌರವ, ಮಕ್ಕಳು, ಸಂತೋಷ, ಸಿಕ್ಕಿಬಿದ್ದ ಕೂದಲು, ಸಾಲದಿಂದ ಪರಿಹಾರ, ಮನೆಯಲ್ಲಿ ಶಾಂತಿ. ನಿಮ್ಮ ಜೀವನದಲ್ಲಿ ಏನೇ ದೊಡ್ಡ ಆದರೂ ಆ ದಿಕ್ಕಿನಲ್ಲಿ ಈಗ ಶುಭ ಚಿಹ್ನೆಗಳು ಹೊರಹೊಮ್ಮುತ್ತಿದೆ. ನೀವು ಮಾಡಬೇಕಾಗಿರುವುದು ಎಚ್ಚರವಾಗಿರುವುದು, ಶಾಂತವಾಗಿರುವುದು ಮತ್ತು ಈ ಸಮಯವನ್ನು ದೇವರ ಸಂದೇಶದಿಂದ ಸ್ವೀಕರಿಸುವುದು. ಈಗ ಈ ವಾಕ್ಯವನ್ನು ನಿಮ್ಮೊಳಗೆ ತುಂಬಿಕೊಳ್ಳಿ. ನಾನು ಸುರಕ್ಷಿತವಾಗಿದ್ದೇನೆ. ದೇವರುಗಳು ಮತ್ತು ದೇವತೆಗಳು ನನ್ನನ್ನು ಆಶೀರ್ವದಿಸುತ್ತಾರೆ ಮತ್ತು ನನ್ನ ಜೀವನದಲ್ಲಿ ಶುಭ ಬದಲಾವಣೆಗಳು ಪ್ರಾರಂಭವಾಗಿದೆ. ನೀವು ಇದನ್ನು ಸ್ವೀಕರಿಸಿದ ಕ್ಷಣ ನೀವು ನಿಮ್ಮ ಹಣೆಬರಹಕ್ಕೆ ಮೊದಲ ಬಾಗಿಲು ತೆರೆಯುತ್ತೀರಿ. ಈಗ ನಾನು ಅನುಸರಿಸಿರುವ ಚಿಹ್ನೆಗಳು ಒಂದೊಂದಾಗಿ ವಿವರಿಸುತ್ತೇನೆ. ಇದರಿಂದ ನೀವು ಭರವಸೆಯನ್ನು ಮಾತ್ರವಲ್ಲದೆ ನಿರ್ದೇಶನವನ್ನು ಸಹ ಕಂಡುಕೊಳ್ಳುವಿರಿ. ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನವನ್ನು ಇದ್ದಕ್ಕಿದ್ದಂತೆ ಸಾಮಾನ್ಯದಿಂದ ಅಸಾಧಾರಣವಾಗಿ ಪರಿವರ್ತಿಸಿ ಇಲ್ಲಿಯವರೆಗೂ ನೀವು ಹೋರಾಟವನ್ನು ಮಾತ್ರ ನೋಡಿದ್ದೀರಿ. ಈಗ ಆ ಹೋರಾಟದ ಫಲಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಯಾವುದೇ ನಿಜವಾದ ವ್ಯಕ್ತಿಯನ್ನು ಬರಿಗೈಯಲ್ಲಿ ಬಿಡುವುದಿಲ್ಲ. ಅವನು ಸಮಯವನ್ನು ಸರಳವಾಗಿ ವ್ಯವಸ್ಥೆ ಮಾಡುತ್ತಾನೆ. ಇದರಿಂದ ಅವನು ನೀಡಿದಾಗ ಜನರು ವಸ್ತುವನ್ನು ಮಾತ್ರವಲ್ಲದೆ ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಆಗಾಗ್ಗೆ ಅದನ್ನು ಬೇಗನೆ ಬಯಸಿದ್ದೀರಿ, ಆದರೆ ಸಮಯವು ನಿಮ್ಮನ್ನು ನಿಲ್ಲಿಸಿದೆ. ನೀವು ಆಗಾಗ್ಗೆ ಜನರನ್ನು ನಂಬಿದ್ದೀರಿ ಅಥವಾ ಸಮಯವು ನಿಮ್ಮನ್ನು ನೋಯಿಸಿದೆ, ನಿಮಗೆ ಅರ್ಥವಾಗುವಂತೆ ಮಾಡಿದೆ. ನೀವು ಆಗಾಗ್ಗೆ ಬಿಟ್ಟುಕೊಡಲು ಬಯಸಿದ್ದೀರಿ, ಆದರೆ ನಿಮ್ಮೊಳಗಿನ ಒಂದು ಶಕ್ತಿಯು ನಿಮ್ಮನ್ನು ಮುಂದುವರಿಸಿದೆ. ಅದೇ ಶಕ್ತಿಯು ಈಗ ನಿಮ್ಮ ಪರವಾಗಿ ಪ್ರಕಟಗೊಳ್ಳಲಿದೆ. ನಿಮ್ಮ ಜೀವನವನ್ನು ಪ್ರವೇಶಿಸಿದ ಮಹಾನ್ ದೈವಿಕ ಶಕ್ತಿಯು ನಿಮಗೆ ಹಣವನ್ನು ನೀಡಲು ಬಂದಿಲ್ಲ. ಅದು ಮೊದಲು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ, ನಂತರ ಮಾರ್ಗವನ್ನು ತೆರವುಗೊಳಿಸುತ್ತದೆ ಮತ್ತು ನಂತರ ನಿಮ್ಮ ಜೇಬುಗಳನ್ನು ತುಂಬುತ್ತದೆ. ಅನೇಕ ಜನರು ಅದೇ ತಪ್ಪನ್ನು ಮಾಡುತ್ತಾರೆ. ಅವರು ಹಣ್ಣುಗಳನ್ನು ಮಾತ್ರ ಹುಡುಕುತ್ತಾರೆ, ಆದರೆ ಅವರು ಮರದ ಬೇರಿನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನೀವು ಮೊದಲು ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ನಂಬಿಕೆಯನ್ನು ಜೋಡಿಸಬೇಕು, ಏಕೆಂದರೆ ಹೃದಯದಲ್ಲಿ ಭಯ, ಮನೆಯಲ್ಲಿ ಅವ್ಯವಸ್ಥೆ, ಮಾತಿನಲ್ಲಿ ಕಹಿ ಮತ್ತು ಜೀವನದಲ್ಲಿ ಸ್ವಯಂ ನಿಯಂತ್ರಣದ ಕೊರತೆ ಇರುವವರೆಗೆ ದೇವರ ಅನುಗ್ರಹವು ಉಳಿಯುವುದಿಲ್ಲ. ಅದು ಕೇವಲ ಒಂದು ನೋಟವನ್ನು ತೋರಿಸುತ್ತದೆ ಮತ್ತು ನಂತರ ಹಿಂತಿರುಗುತ್ತದೆ. ಆದ್ದರಿಂದ ಮುಂದಿನ ಹನುಮಂತನ ದೇವಸ್ಥಾನದಲ್ಲಿ ಸಿಂಧೂರ ದಾನ ಮಾಡುವುದು ಸಾಂಕೇತಿಕ ಎಂದು ನೀವು ಕೇಳಿದ್ದೀರಿ. ಇದು ಅಸಾಮಾನ್ಯವಲ್ಲ. ಸಿಂಧೂರ ಕೇವಲ ಬಣ್ಣವಲ್ಲ, ಅದು ಶಕ್ತಿಯ ಸಂಕೇತ, ಅದು ರಕ್ಷಣೆಯ ಸಂಕೇತ, ಅದು ವಿಜಯದ ಸಂಕೇತ. ಹನುಮಂತನ ಪಾದಗಳಿಗೆ ಸಿಂಧೂರವನ್ನು ಅರ್ಪಿಸುವುದು ಎಂದರೆ ನಿಮ್ಮ ಅಹಂಕಾರ, ನಿಮ್ಮ ಭಯಗಳು, ನಿಮ್ಮ ಅಡೆತಡೆಗಳು ಮತ್ತು ನಿಮ್ಮ ಮೇಲೆ ಬಿದ್ದಿರುವ ಅದೃಶ್ಯ ಶಾಪವನ್ನು ಶರಣಾಗುವುದು. ನಿಜವಾದ ಭಕ್ತಿಯಿಂದ ಮತ್ತು ನೆಪವಿಲ್ಲದೆ ಮುಂದಿನ 24 ಗಂಟೆಗಳಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಸಿಂಧೂರವನ್ನು ಅರ್ಪಿಸಿ ಮೌನವಾಗಿ ಪ್ರಾರ್ಥಿಸುವ ಯಾರಾದರೂ, ಓ ಬಜರಂಗಬಲಿ, ದಯವಿಟ್ಟು ನನ್ನ ಜೀವನದಿಂದ, ಪ್ರವಣದಿಂದ ಪ್ರತಿಯೊಂದು ಅಡೆತಡೆ, ಪ್ರತಿಯೊಂದು ಮಾಟ, ಪ್ರತಿಯೊಂದು ದುಷ್ಟಕಣ್ಣು, ಪ್ರತಿಯೊಂದು ದ್ವೇಷವನ್ನು ನಿನ್ನ ಶಕ್ತಿಯಿಂದ ತೆಗೆದುಹಾಕಿ ಅವರ ಜೀವನದಲ್ಲಿ ಒಂದು ಅದೃಶ್ಯ ರೂಪಾಂತರ ಪ್ರಾರಂಭವಾಗುತ್ತದೆ. ಈ ಬದಲಾವಣೆ ಮೊದಲು ಮನಸ್ಸಿನಲ್ಲಿ ಸಂಭವಿಸುತ್ತದೆ ಮತ್ತು ನಂತರ ಅವರ ಸಂದರ್ಭಗಳಲ್ಲಿ ಗೋಚರಿಸುತ್ತದೆ. ಆದರೆ ನೆನಪಿಡಿ, ದಾನ ಮಾಡುವುದು ಮತ್ತು ಮನೆಗೆ ಮರಳುವುದು ಸಾಕಾಗುವುದಿಲ್ಲ. ದಾನಕ್ಕೆ ಭಾವನೆ ಬೇಕು ಮತ್ತು ಭಾವನೆಗೆ ಕ್ರಿಯೆಯ ಅಗತ್ಯವಿದೆ ಸ್ನೇಹಿತರೆ. ಹಾಗಾಗಿ ಹನುಮಂತನ ದರ್ಶನ ಪಡೆಯಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.